ವೆಲ್ಕಮ್ ಬ್ಯಾಕ್. ಬಿಳಿರಂಗ ಬೆಟ್ಟದಲ್ಲಿ ಭಕ್ತರ ಸ್ನಾನಕ್ಕೂ ನೀರು ಸಿಗ್ತಾ ಇಲ್ವಂತೆ. ಚಾಮರಾಜನಗರದ ಹತ್ರ ಇರುವಂತಹ ಬಿಳಿಗಿರಿ ರಂಗನಾಥ ದೇವಸ್ಥಾನ, ಅದರ ದುಸ್ಥಿತಿ, ಹರಕೆ ಹೊತ್ತು ಮುಡಿ ಕೊಟ್ಟವರ ಪಾಡು ಕೇಳೋರಿಲ್ಲ. ಅಯ್ಯೋ, ಬ್ರೇಕಿಂಗ್ ನ್ಯೂಸ್. ಹರಕೆ ಹೊತ್ತು ಮುಡಿ ಕೊಟ್ಟ ಮೇಲೆ ಸ್ನಾನ ಮಾಡಬೇಕು, ಅದರ ಸ್ನಾನಕ್ಕೆ ನೀರೇ ಇಲ್ಲ. ನಿತ್ಯವೂ ಭಕ್ತರು ಪರದಾಡ್ತಿದ್ದಾರಂತೆ. ಖಾಸಗಿ ಅವರಿಂದ ಬಕೆಟ್ ಬಿಸಿ ನೀರು ಕೊಡ್ತಾರೆ. ಬಕೆಟ್ ಬಿಸಿನೀರಿಗೆ 25 ರೂಪಾಯಿ ಕೊಡಬೇಕು. ಓಹೋ, ಮಹಿಳೆಯರ 2 ಸ್ನಾನ ಗೃಹಗಳಿಗೂ ನೀರಿನ ಸಂಪರ್ಕವಿಲ್ಲ. ಈ ಮೊದಲು ಕಲ್ಯಾಣಿಯಲ್ಲಿ ಮುಡಿ ಕೊಡ್ತಾ ಇದ್ರು ಭಕ್ತರು, ಸ್ನಾನ ಮಾಡ್ತಿದ್ರು. ದೇವರ ಅಭಿಷೇಕಕ್ಕೂ ಇದೇ ಕಲ್ಯಾಣಿ ನೀರು ಬಳಕೆ ಆಗ್ತಿತ್ತು. ಸೋಪು, ಶಾಂಪು, ಬಟ್ಟೆಗಳಿಂದ ಮಲಿನಗೊಳ್ತಿತ್ತು ಕಲ್ಯಾಣಿ. ನೀರು ಮಲಿನಗೊಳ್ಳುವ ಕಾರಣದಿಂದ ಕಲ್ಯಾಣಿ ಸುತ್ತ ತಂತಿ ಬೇಲಿ ಹಾಕಿದ್ರು. ಮುಡಿ ಸೇವೆಯಿಂದ ವಾರ್ಷಿಕ 6 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ಆದರೆ ನೀರಿನ ಸೌಲಭ್ಯ ಮಾತ್ರ ಕಲ್ಪಿಸಿಲ್ಲ. ಇದು ಪ್ರೈವೇಟೈಸೇಷನ್ನು. ಒಂದು ಬಕೆಟ್ಗೆ 25 ರೂಪಾಯಿ. ಒಂದು ತಲೆ ಸ್ನಾನ ಮಾಡಬೇಕು ಅಂದರೆ ಒಂದು ಬಕೆಟಲ್ಲಿ ದೇವರಣೆಗಳು ಸಾಕಾಗಲ್ಲ. ಹಾಗಾಗಿ ಒಂದು 2 ಬಕೆಟ್ ಬೇಕು ಅಂದರೆ ಹೋಗಿ ಒಂದು ಸ್ನಾನ ಮಾಡೋಕ್ಕೆ ಒಂದು 50 ರೂಪಾಯಿ 75 ರೂಪಾಯಿ. ಒಬ್ಬೊಬ್ಬರಿಗೆ ಒಂದು 4-5 ಜನ ಹೋಗ್ಬಿಟ್ರೆ ಸ್ನಾನ ಮಾಡೋಕ್ಕೆ 250 ರೂಪಾಯಿ 300 ರೂಪಾಯಿ ಬೇಕು. ಅಯ್ಯೋ, ಭಾಳ ಕಷ್ಟ ಇದೆ ಪರಿಸ್ಥಿತಿ. ಮಾಡಿಲ್ಲ. ಈಗ ಅದಾಗಿ ಸುಮಾರು ದಿನ ಆಗದ. ಅದಕ್ಕೆ ಮೊನ್ನೆ ಹೇಳ್ತಾ ಇದ್ರು, ಇನ್ನು ಲೈಟ್ಗಳು ಹಾಕಿಲ್ಲ, ಅದು ಹಾಕಿಲ್ಲ, ಅದು ಹಾಕಿದ ಮೇಲೆ ಕೊಡ್ತೀವಿ ಕೀ ಅಂತ. ಈಗ ನೋಡಿ ಎಲ್ಲ ಡೋರ್ ಕಿತ್ತೋಗದೆ. ಹೆಂಗಸರುಗಳು ಸ್ನಾನ ಮಾಡೋಕ್ಕೆ ರೂಮ್ಗಳಿಲ್ಲ. ಸಾಂದ್ ಮನೆ ನೋಡಕ್ಕೆ ಹೋದ್ರೆ ಅಲ್ಲಿ ಪಾಪ ಮಾಡೋಕ್ಕೆ ಎದುರಕ್ಕೆ ಇತ್ತು. ಆ ಥರವಾಗ ಅವ ಅದಕ್ಕೆ ಒಂದು ನಲ್ಲಿ ಯಾರು ಇದ್ರೆ ಒಳಗಡೆ ಪಾಪ ಮಾಡ್ಕೊಂಡು ಹೋಗ್ತಾರೆ. ಅದನ್ನೂ ಮಾಡ್ಕೊಟ್ಟಿಲ್ಲ ಸರ್. ಇಲ್ಲಿ ಎಲ್ಲ ಬರೀ ತೊಂದ್ರೆ. ಹೌದು, ಜಾಸ್ತಿ ತಗೋತಾರೆ. ಎಷ್ಟು ತಗೋತಾರೆ? ಈಗ ಅದೇ 25 ರೂಪಾಯಿ. ಸಣ್ಣ ಬಕೆಟ್ ಅದು ಅಲ್ಲಿ ನೋಡಿ, ಅಲ್ಲಿ ಮಡಿದವರ ಮನೆ ಭಾಗದಲ್ಲಿ 25 ರೂಪಾಯಿ. ಈಗ ಕಲ್ಲನಿಕೊಳ ಪವಿತ್ರವಾದ ಸ್ಥಳ ಅದು. ಆ ಸ್ಥಳದಲ್ಲಿ ನಾವು ಮಜನ ತಂದು ದೇವರಿಗೆ ಎಲ್ಲ ಅಭಿಷೇಕ ಮಾಡ್ತೀವಿ. ಅದರಲ್ಲಿ ಆ ನೀರಲ್ಲಿ ನಾವು ಸುತ್ತಕ್ಕೆ ಎಲ್ಲ ಫೆನ್ಸಿಂಗೆಲ್ಲ ಮಾಡಿಸಿರುತ್ತೆ. ಒಳಗಡೆ ಯಾರು ಬರೋದು, ಪಾಚಿ ಎಲ್ಲ ಕಟ್ಕೊಂಡಿರ್ತಾರೆ, ಜಾತ್ರೆ ಕಾಳಜಿ ಇರುತ್ತೆ ಅಂತ. ಆಮೇಲೆ ಅದು ತುಂಬ ಆಳ ಕೂಡ ಇದೆ. ಅದು ಒಳಕ್ಕೆ ಯಾರು ಹೋಗೋಕೆ ಅವಕಾಶ ಇರೋದಿಲ್ಲ. ಲಾಕ್ ಮಾಡಿದ್ದೀವಿ. ಈಚೆ ಮಹಿಳೆಯರಿಗೆ ಸಪ್ರೇಟಾಗಿ ಒಂದು ಈಗ ಸ್ನಾನಗೃಹ ಮಾಡಿದ್ದೀವಿ. ಅದು ಇದನ್ನೇ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಿರ್ಮಲಿಕರಿಂದ. ನಾಳೆಯಿಂದ ಅವ್ರಿಗೆಲ್ಲ ಮಹಿಳೆಯರಿಗೆ ಅನುಕೂಲತೆ ಆಗುತ್ತೆ. ಆಮೇಲೆ ಇನ್ನು ಪುರುಷರಿಗೆ ಅವರು ಕೂಡ ಪ್ರತ್ಯೇಕವಾಗಿ ನಾವು ಈಗ ನಲ್ಲಿ ಸಿಸ್ಟಮ್ ಮಾಡ್ತೀವಿ. ಗತ್ತಿನಲ್ಲಿನೇ ಓಪನ್ ಆಗಿ ಬಿಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಅದನ್ನು ಕೂಡ ಇದನ್ನೇ ಬಂದು ಕನ್ಸರ್ನ್ ಜೈ ನೋಡ್ಕೊಂಡು ಹೋಗಿದ್ದಾರೆ. ಅದು ಮುಂದುವರಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಾಮರಾಜನಗರದಿಂದ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನಂದೀಶ್. ಗುಡ್ ಮಾರ್ನಿಂಗ್. ನ್ಯೂಸ್ 18 ಅವರು ಹೋಗಿ ಕೇಳಿದ್ಮೇಲೆ ನಾಳೆಯಿಂದ ಅಂತಾರೆ ಸಾಹೇಬ್ರು. ಆದ್ರೆ ಬೇಸಿಕ್ ನೀಡ್ ಅಲ್ವಾ? ಒಂದು ದೇವಸ್ಥಾನ ಇದ್ಮೇಲೆ ಹರಕೆ ತೀರಿಸ್ತಾರೆ, ಮುಡಿ ಕೊಡ್ತಾರೆ ಅಂದ್ರೆ ಒಂದು ನೀರಿನ ಸೌಲಭ್ಯ ಕೊಡಬೇಕು. ಹೆಣ್ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ, ಗಂಡಸರು ಇರ್ತಾರೆ. ಜೊತೆಗೆ 6 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅಂದ್ರೆ ಏನ್ ನಂದೀಶ್, ಬಹಳ ಆಶ್ಚರ್ಯ ಆಗುತ್ತಪ್ಪ. ದುರಂತ ಇದು. ಹೌದು, 6 ಲಕ್ಷ ರೂಪಾಯಿ ಬರೀ ಇದರಲ್ಲೇ ಬರೋದು. ಯಾವುದು ಮುಡಿ ಸೇವೆಯಿಂದಲೇ ಕೇವಲ 6 ಲಕ್ಷ ರೂಪಾಯಿ ಬರುತ್ತೆ. ಅದ್ರಲ್ಲಿ ಖರ್ಚು ಮಾಡಿದ್ರು ಸಹ ಸ್ನಾನಗೃಹ ನಿರ್ಮಾಣ ಮಾಡಬಹುದು. ಗೊತ್ತಿರಬಹುದು, ಬಿಳಿಗಿರಿ ಬೆಟ್ಟಕ್ಕೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಾವಿರಾರು ಭಕ್ತರಿದ್ದಾರೆ. ಪ್ರತಿ ವರ್ಷ ಮತ್ತೆ ಪ್ರತಿ ಶನಿವಾರ ಮತ್ತು ಭಾನುವಾರ 100ರಿಂದ 200 ಜನ ಮುಡಿ ಕೊಡ್ತಾರೆ. 100ರಿಂದ 200 ಜನ. ಅವ್ರಿಗೆಲ್ಲರೂ ಸಮಸ್ಯೆ ಆಗಿದೆ. ಒಂದು ಕಲ್ಯಾಣಿ ಇತ್ತು, ಕಲ್ಯಾಣಿನಲ್ಲಿ ಆ ಒಂದು ಸಮಸ್ಯೆ ಆಗುತ್ತೆ, ಮಲಿನಗೊಳ್ಳುತ್ತೆ. ಕಲ್ಯಾಣಿ ಸ್ನಾನ ಮಾಡಿದ್ರೆ ಸೋಪು ಮತ್ತು ಸೀಗೆ ಪುಡಿದಲ್ಲಿ ಬಿಟ್ಬಿಡ್ತಾರೆ, ಮತ್ತೆ ಹಳೆ ಬಿಡ್ತಾರೆ. ಹಾಗಾಗಿ ಅದನ್ನೇ ಅಭಿಷೇಕಕ್ಕೆ ಬಳಸಬೇಕು. ಹಾಗಾಗಿ ಅದನ್ನ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದ್ಮೇಲೆ ಸ್ನಾನಗೃಹಕ್ಕೆ 2 ನಿರ್ಮಾಣ ಮಾಡಿದ್ರು. 2 ಮಹಿಳೆಯರಿಗಾಗಿ 2 ಸ್ನಾನಗೃಹ ನಿರ್ಮಾಣ ಮಾಡಿದ್ದಾರೆ. ಪುರುಷರಿಗೆ ಹಳೆ ಸ್ನಾನಗೃಹಗಳಿವೆ. ಆದ್ರೆ ಪುರುಷರಿಗೆ ಇರತಕ್ಕಂತ ಸ್ನಾನಗೃಹಗಳಿಗೆ ಯಾವುದಕ್ಕೂ ಸಹ ನೀರು ಸಂಪರ್ಕ ಕೊಟ್ಟಿಲ್ಲ. ಇದಕ್ಕೂ ಸಹ ನೀರು ನಲ್ಲಿ ಸಂಪರ್ಕ ಕೊಟ್ಟಿದ್ರು ಸಹ ಇನ್ನೂ ಒಂದು ಬೋರ್ ಹಾಕಿ. ಅಲ್ಲ ನಂದೀಶ್, ನಂಗೆ ಇನ್ನೊಂದು ಆಶ್ಚರ್ಯ ಆಗೋದು, ಇದನ್ನ ಭಕ್ತಾದಿಗಳಿಗೆ ಬಿಟ್ಬಿಟ್ರೆ ತುಂಬಾ ಜನ ದೇವ್ರಿಗೆ ಇದು ಮಾಡಿಸ್ಕೊಡ್ತೀವಿ, ಅದು ಮಾಡಿಸ್ಕೊಡ್ತೀವಿ ಅಂತಿರ್ತಾರೆ. ಅಟ್ಲೀಸ್ಟ್ ಅದನ್ನಾರು ಓಪನ್ ಆಗಿ ಬಿಟ್ರೆ ಬೇರೆಯವ್ರವ್ರು ಕಟ್ಟಿಸ್ಕೊಟ್ಬಿಡ್ತಾರೆ. ಹಂಗ್ ನೋಡಕ್ ಹೋದ್ರೆ ಖಂಡಿತ ಅಲ್ಲಿಗೆ ಸಾಕಷ್ಟು ಭಕ್ತರಿದ್ದಾರೆ, ಶ್ರೀಮಂತ ಭಕ್ತರುಗಳಿದ್ದಾರೆ, ಮಾಡ್ಕೊಡ್ತಾರೆ. ಈಗ ರಾಜಗೋಪುರ ನಿರ್ಮಾಣ ಮಾಡೋಕೆ ಕೋಟ್ಯಾಂತರ ರೂಪಾಯಿ ಅಲ್ಲಿಗೆ ಕೊಟ್ಟಿದ್ದಾರೆ. ಆ ತರದ ಭಕ್ತರಿದ್ದಾರೆ. ಅವರಿಗೆ ಮನವಿ ಮಾಡ್ಕೊಂಡ್ರೆ ಮತ್ತೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಕಟ್ಸ್ಕೊಡ್ತಾರೆ. ದೊಡ್ಡದೇನಲ್ಲ ಆ ವಿಚಾರ. ಆದ್ರೆ ಇನ್ನು ಸಣ್ಣ ವಿಚಾರವನ್ನ ಇವರು ನಿರ್ಲಕ್ಷ್ಯ ಮಾಡಿ ಸಮಸ್ಯೆ ತುಂಬಾ ದೊಡ್ಡದಾಗಿದೆ. ಅಲ್ಲಿ ಮಹಿಳೆಯರಿಗಂತೂ ಬಹಳ ಸಮಸ್ಯೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಬೇರೆ ಪ್ರೈವೇಟ್ ಆಗಿ ಹೋಗಿ ಒಂದು 25 ರೂಪಾಯಿ ನೀರು ಕೊಟ್ಟು 25 ರೂಪಾಯಿ ಒಂದು ಬಕೆಟ್ಗೆ 25 ರೂಪಾಯಿ ಕೊಡ್ಬೇಕು. ಒಂದ್ ಬಕೆಟ್ ನೀರು ಕೊಟ್ಟು ಅಲ್ಲಿ ಅಂತ ಅಷ್ಟು ನೀರಿದೆ. ನೀರಿಗೇನ್ ಸಮಸ್ಯೆ ಇಲ್ಲ. ಬೆಳಗಿನ ಬೆಟ್ಟದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮೋಹನ್ ಕುಮಾರ್ ಸಾಹೇಬ್ರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳ್ತಿದ್ರು ನಾಳೆಯಿಂದ ಅಂತ. ನಾಳೆನೂ ಒಂದು ಕ್ಯಾಮ್ರಾ ಇಟ್ಟು ನೋಡೋಣ ಎಲ್ಲ ಆಗ್ತಾ ಇದೆಯಾ, ನೀಟಾಗೆಲ್ಲ ನಡೀತಾ ಇದೆಯಾ ಅಂತ. ಥ್ಯಾಂಕ್ ಯು ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.